ನಿಮ್ಮ ಬಿಸ್ನೆಸ್ಗೋಸ್ಕರ. ಹ್ಞೂನಪ್ಪಾಜಿ ಅಗರಬತ್ತಿ ಕೊಟ್ರಪ್ಪಾಜಿ ನಮ್ಗೆ. ಅದು నేను ಯಾಕೆ ಸ್ವಾಮಿ ನೀವು ಮರ್ತ್ಬಿಟ್ಟಿದ್ದೀರಾ? ನಾನು ಯಾವತ್ತೂ ಇಲ್ಲ ಮರ್ತಿಲ್ಲ ನಿಮ್ದು. ಅಯ್ಯೋ ಹೌದಪ್ಪಾಜಿ ನಮ್ ಆ ಕಡೆಯಿಂದ ಅಗರಬತ್ತಿ ಎಷ್ಟೊತ್ತಾಗಿದೆ. ಇಟ್ಕೊಂಡು ಹಾಗೆ ಖರ್ಚು ಮಾಡಿದ್ದೀರಾ? ಅದನ್ನು ಏನು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀರಾ? ಯಾಗಿಲ್ಲಪ್ಪಾಜಿ ನನ್ನ ಹತ್ರನೇ ಇದೆ ಅಪ್ಪಾಜಿ ಅದನ್ನ ಹಾಗೆ ಹಾಗೆ ಇದೀನಾ? ಹಾಗೆ ಇದೆ ಅಪ್ಪಾಜಿ ನನ್ನ ಹತ್ರ ಇದೆ. ಮುಂಚೆ ಬಿಸ್ನೆಸ್ ಹೇಗಿತ್ತು? ನಾನು ಕೊಟ್ಟ ಮೇಲೆ ಬಿಸ್ನೆಸ್ ಹೇಗಾಗ್ತಾ ಇದೆ? ಏ ಅಪ್ಪಾಜಿ ಅನುಗ್ರಹ ಹೆಚ್ಚಾಗ್ತಾ ಇದೆ ಅಪ್ಪಾಜಿ. ಇನ್ನು ಹೆಚ್ಚಾಗ್ತಾ ಇದೆನಾ? ಹೆಚ್ಚಾಗ್ತಾ ಇದೆ ಅಪ್ಪಾಜಿ ಬಿಸ್ನೆಸ್ ಚೆನ್ನಾಗ್ತಾ ಇದೆ ಅಪ್ಪಾಜಿ. ಆಯ್ತು, ಅದನ್ನ ಯಾವತ್ತೂ ಖರ್ಚು ಮಾಡ್ಕೊಳಕ್ ಹೋಗ್ಬೇಡಿ. ಅದನ್ನ ಇಲ್ಲ ಸದಾ ಅಪ್ಪಾಜಿ. ಕಾಲ ನಿಮ್ಮ ಹತ್ರ ಇಟ್ಕೊಳ್ಳಿ. ಖಂಡಿತ ನಿಮ್ಗೆ ಅನುಗ್ರಹ ಆಗುತ್ತೆ ಸ್ವಾಮಿ. ರಾಯರ್ನ ಹೌದಪ್ಪಾಜಿ. ನಂಬಿದ್ದೀರಾ ನೀವು. ನೀವು ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ಅಪ್ಪಾಜಿ. ಯಾರ್ ಜೈ ಸ್ವಾಮಿ ಮಾತಾಡೋದು? ಶ್ರೀರಾಮ್. ನಾನು ರವಿ ಅಂತ ಹೇಳಿ ಅಪ್ಪಾಜಿ. ರವಿ. ಎಲ್ಲಿಂದ ಹ್ಞೂ ಸ್ವಾಮಿ ಅಪ್ಪಾಜಿ. ಮಾತಾಡೋದು? ನಾವು ಮಾಲಿಂಗಪುರ ಅಪ್ಪಾಜಿ. ಮಾಲಿಂಗ್ಪುರದಿಂದ. ಓಹೋ, ಹ್ಞೂ ನಮಸ್ಕಾರ ಸ್ವಾಮಿ. ನಮಸ್ತೆ ಅಪ್ಪಾಜಿ. ಹೇಳಿ ಸ್ವಾಮಿ, ಹೇಗಿದ್ದೀರಾ? ಅಪ್ಪಾಜಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಪ್ಪಾಜಿ ನೀವ್ ಹೇಗಿದ್ದೀರ ಅಪ್ಪಾಜಿ? ನಾವ್ ಅದ್ಭುತವಾಗಿದೀವಿ ನೋಡಿ. ಹಾ ಅಪ್ಪಾಜಿ. ಏನ್ ಪವಾಡ ರಾಯರ ಆಗಿದೆ ನಿಮ್ದು? ಹ್ಞೂನಪ್ಪಾಜಿ ಪವಾಡ ಆಗಿದೆ ಅಪ್ಪಾಜಿ ನಮ್ದು. ಪವಾಡನಾ? ಏನ್ ಸ್ವಾಮಿ ನಿಮ್ ಪವಾಡ ಕೇಳೋದಕ್ಕೆ ನನಗೆ ಬಹಳ ಆನಂದ ಆಗುತ್ತೆ. ಏನ್ ಪವಾಡ ಅಪ್ಪಾಜಿ ಆಗಿದೆ? ಅಪ್ಪಾಜಿ ನಮಗೂ ಹೇಳಕ್ ಆನಂದ ಆಗ್ತಾ ಇದೆ ಅಪ್ಪಾಜಿ ನಮಗೂ ರೀ ಅಪ್ಪಾಜಿ. ಅಂದ್ರೆ ನಿಮ್ಗೆ 9 ವರ್ಷದ ವ್ರತವನ್ನು ತಿಳಿಸ್ಕೊಟ್ಟಿದ್ದೇನೆ, ನೀವು ಮಾಡಿದೀರಾ. ಹೌದು ಹೌದಪ್ಪಾಜಿ ನೀವು 9 ವ್ರತದಲ್ಲಿ ಅದಾದ್ಮೇಲೆ ಮೊನ್ನೆ ಹೇಳ್ಕೊಟ್ಟಿದ್ದೀರಪ್ಪಾಜಿ. ರೀಸೆಂಟ್ ಆಗಿ ನನಗೆ ಫೋನ್ ಮಾಡಿದ್ರಿ ನೀವು. ಹೌದಪ್ಪಾಜಿ. ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರಿ. ಏನದು ಇವತ್ತು ಹಾ ಪವಾಡ ಅನುಗ್ರಹ ಐತೇನ ಆಗತ್ತ? ಅನುಗ್ರಹ ಆಗಿದೆ ಅಪ್ಪಾಜಿ ಅನುಗ್ರಹ ಹೇಳಿ ಆಗಿದೆ ನಿಮ್ಗೆ. ಹೇಳಿ ಸ್ವಾಮಿ, ಏನ್ ಅನುಗ್ರಹ ಆಗಿದೆ? ಅದನ್ನ ಕೇಳೋದಕ್ಕೆ ನನಗೆ ಬಹಳ ಆನಂದ ಆಗತ್ತೆ. ಏನ್ ಅನುಗ್ರಹ ಆಗಿದೆ? ಅಪ್ಪಾಜಿ ನಾನು ಹೊಟ್ಟೆ ನೋವು ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಪ್ಪಾಜಿ. ಹಾ ಆದ್ರೂ ಅದು ಕಡಿಮೆ ಆಗಿದ್ದಿಲ್ಲ ಅಪ್ಪಾಜಿ ನಮಗೆ ಹೊಟ್ಟೆ ನೋವಿಂದು. ಹಾ ಹಾಸ್ಪಿಟ್ಲ್ ಅವರು ಹೇಳಿದ್ರು ಟ್ಯಾಬ್ಲೆಟ್ ತಗೋ ಕಡಿಮೆ ಆಗತ್ತೆ ಅಂದ್ರು. ಅದು ಟ್ಯಾಬ್ಲೆಟ್ ತಗೊಂಡ್ರು ಕಡಿಮೆ ಆಗಿದ್ದಿಲ್ಲ ಅಪ್ಪಾಜಿ ನನಗೆ. ಹಾ ಆದ್ರೆ ನಿಮಗೆ ಕಾಲ್ ಮಾಡ್ತಾ ಇದ್ದೆ ನನಗೆ. ಒಂದು ಒಂದು ವಾರ ಕಾಲ್ ಮಾಡಿದೆ ನಿಮ್ ಫೋನ್ ಹತ್ಲಿಲ್ಲ ರಿಸೀವ್ ಅಪ್ಪಾಜಿ. ಮಾಡಿರ್ಲಿಲ್ಲ ನಾನು. ರಿಸೀವ್ ಮಾಡಿರ್ಲಿಲ್ಲ ಅಪ್ಪಾಜಿ. ಹೌದು. ಆದ್ರೂ ಅದು ನನಗೆ ಹಾಸ್ಪಿಟ್ಲ್ ಮೆಡಿಸಿನ್ ಮುಗಿದ್ರು ಅದು ಕಡಿಮೆ ಆಗೇ ಇಲ್ಲ ಅಪ್ಪಾಜಿ ನನಗೆ. ಹಾಸ್ಪಿಟಲ್ ಅಲ್ಲಿ ಮೆಡಿಸಿನ್ ಟ್ಯಾಬ್ಲೆಟ್ ಅದೆಲ್ಲ ಮೆಡಿಸಿನ್ ತಗೊಂತ ಇದ್ರು ನಿಮ್ಗೆ ಕಮ್ಮಿ ಆಗಿರ್ಲಿಲ್ಲ. ಕಮ್ಮಿ ಆಗಿಲ್ಲ ಅಪ್ಪಾಜಿ ನನಗೆ. ಓಕೆ. ಒಂದ್ಸಲ ನನಗೆ ಕಾಲ್ ಆಯ್ತು ಅಪ್ಪಾಜಿ ನಿಮಗೆ. ಹ್ಮ್ ಅಪ್ಪಾಜಿ ನೀವೇನಂದ್ರಿ ಮೃತಿಕೆ ಪ್ರಸಾದ ತಗೋ ಅಂದ್ರಿ. ಹ್ಮ್ ತಗೊಂಡ್ 1 ತಾಸಲ್ಲೇ ನನಗೆ ಹೊಟ್ಟೆ ನೋವು ಕಡಿಮೆ ಆಗಿಬಿಟ್ಟೆ. ಅಂದ್ರೆ ಇವತ್ತು ನಿಮ್ಗೆಲ್ಲ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಹೌದಪ್ಪಾಜಿ ಅನುಗ್ರಹ ಆಗಿದೆ. ಹೊಟ್ಟೆ ನೋವು ಸಂಪೂರ್ಣವಾಗಿ ಕಮ್ಮಿ ಆಗಿದೆ ನನಗೆ. ಈಗ ಮತ್ತೆ ಎಷ್ಟು ದಿನ ಆಯ್ತು ನಿಮಗೆ ಬರ್ತಾ ಇದ್ದು ಅದು? ಅದು ಮುಂಚಿತವಾಗೇನೆ ಒಂದು ಒಂದು ವೀಕಲ್ಲಿ ಇತ್ತು ಅಪ್ಪಾಜಿ ನನಗೆ. ಅಂದ್ರೆ ಹಂಗೆ ಬರ್ತಾ ಇತ್ತು, ಹಾಸ್ಪಿಟ್ಲ್ಗೆ ಹೋದ್ರು ಕಮ್ಮಿ ಆಗಿರ್ತಿರ್ಲಿಲ್ಲ ನಿಮ್ಗೆ ಅದು? ಆಗಿಲ್ಲ ಅಪ್ಪಾಜಿ ನನಗೆ ಆಗಿದ್ದಿಲ್ಲ ಅದು. ನೋಡಿದ್ರ ರಾಯರ್ ಪವಾಡ ಹ್ಮ್ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ. ಕರೆನ್ ಅಪ್ಪಾಜಿ ರಾಯರು ನಮ್ ಸಲಮೆ ಇದ್ದಾರೆ ಅಪ್ಪಾಜಿ. ಭಕ್ತರ ಸಲಮೆ ಇದ್ದಾರೆ ಅಪ್ಪಾಜಿ. ಹೌದು ಸ್ವಾಮಿ, ನಾನು ಹ್ಮ್ ಅದೇ ಕೇಳೋದು ಎಲ್ಲರಿಗೂ. ಹ್ಮ್ ನಿಮ್ಗೆ ಅಪ್- ಹುಷಾರಿಲ್ವಾ? ವೈದ್ಯರ ಹತ್ರ ಹೋಗ್ತಾ ಇದ್ರಿ, ಕಮ್ಮಿ ಆಗಿಲ್ವಾ? ಎಲ್ಲಾ ಆಗಿಲ್ಲ ನಿಮ್ಗೆ ಅಪ್ಪಾಜಿ. ನೆಗೆಟಿವ್ ಬರ್ತಾ ಇದೆ ಅಂತಂದ್ರುನು ಹ್ಮ್ ನೀವು ಹೌದಪ್ಪಾಜಿ. ಅಲ್ಲಿ ಪಾಸಿಟಿವ್ ಬರ್ತಾ ಇದೆ ಅಂತೇಳಿ ನೆಗೆಟಿವ್ ಬಂದಿರುತ್ತೆ ಎಲ್ಲಾ ರಿಪೋರ್ಟ್ ಅಲ್ಲಿ, ಏನು ಇರಲ್ಲ. ಆದ್ರೂ ನಿಮ್ಗೆ ಕಮ್ಮಿ ಹೌದಪ್ಪಾಜಿ. ಆಗ್ತಾ ಇರಲ್ಲ. ಆದ್ರೆ ಹೌದಪ್ಪ. ಮೃತ್ತಿಕಾ ಹ್ಮ್ ಪ್ರಸಾದ ತಗೊಂಡ್ರೆ ಎಷ್ಟು ಹೌದಪ್ಪಾಜಿ. ಅದ್ಭುತವಾಗಿ ಅದು ಸಮಯ ಇರುತ್ತೆ. ಯಾವ ಹೌದು ಸಮಯಕ್ಕೆ ತಗೋಬೇಕು, ಹೇಗೆ ತಗೋಬೇಕು ಅನ್ನೋದು ಗೊತ್ತಿರುವುದಿಲ್ಲ. ಅದಕ್ಕೆ ನಾನು ಹೌದಪ್ಪಾಜಿ. ಏನಕ್ಕೆ ಕೇಳ್ಕೊಂತೀನಿ ಅಂದ್ರೆ, ನೀವು ಮಂತ್ರಾಲಯಕ್ಕೆ ಹೋಗಿ, ಹತ್ತಿರದಲ್ಲಿ ರಾಯರ ಮಠ ಇದ್ರೆ ರಾಯರ ಮಠಕ್ಕೆ ಹೋಗಿ, ನಿಮ್ಗೆ ಅತಿ ಶೀಘ್ರದಲ್ಲೇ ನಿಮ್ಗೆ ರಿಸಲ್ಟ್ ಬಂದ್ಬಿಡುತ್ತೆ. ಹೌದಪ್ಪಾಜಿ. ಅದಕ್ಕೆ ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿಯವರು. ಹೌದಪ್ಪಾಜಿ. ರಾಯರ್ನ ಹೌದಪ್ಪಾಜಿ. ನಂಬಿ ಯಾರು ಒಂದ್ ಹೆಜ್ಜೆ ಮುಂದೆ ಹಾಕ್ತಾರೆ ನೋಡಿ, ಅವ್ರ ಬದುಕು ಹೌದಪ್ಪ. ಹೂವಿನ ತರ ಆಗ್ಬಿಡತ್ತೆ ಸ್ವಾಮಿ. ಹೌದು ನಿಜ ಅಪ್ಪಾಜಿ. ಇವತ್ತು ನಿಮ್ದು ಇದು ಒಂದೇ ಪವಾಡ ಅಲ್ಲ, ಹಿಂದಕ್ಕೆ ಸುಮಾರು ಪವಾಡಗಳಾಗಿದೆ. ಹೌದಪ್ಪಾಜಿ. ನಿಮ್ಮ ಮಹಾಲಿಂಗಪುರದಲ್ಲಿರ್ತಕ್ಕಂಥವ್ರಿಗೆ ಎಷ್ಟು ಜನಗಳಿಗೆ ಅನುಗ್ರಹ ಆಗಿದೆ, ನನಗೆ ಬಹಳ ಖುಷಿ ಆಗುತ್ತೆ. ಎಷ್ಟೋ ಜನಗಳಿಗೆ ಲೈನ್ ಸಿಕ್ಕಿಲ್ಲ ನನ್ನ ಒಟ್ಟಿಗೆ ಮಾತಾಡೋದಕ್ಕೆ. ಹೌದಪ್ಪಾಜಿ. ಆದ್ರೆ ಖಂಡಿತ ನಾನು ಇವಾಗ ಮಹಾಲಿಂಗಪುರ್ಗೂ ಬರ್ತಾ ಇದ್ದೀನಿ ಸ್ವಾಮಿ. ಅತಿ ಶೀಘ್ರದಲ್ಲೇ ಬರ್ತೀನಿ. ನಾನು ಯಾವತ್ತು ಅಂತ ಡೇಟ್ ಹೇಳುವುದಿಲ್ಲ, ಯಾಕಂದ್ರೆ ಎಲ್ಲಾ ಕಡೆ ಇವಾಗ ಹೋಗ್ತಾ ಇದ್ದೀನಿ. ಹೋಗಿ ಬಂದಂತ ಸಂದರ್ಭದಲ್ಲಿ ನಿಮ್ಮ ಊರಿಗೂ ಬರ್ತೀನಿ. ಇವತ್ತು ನಿಮ್ಮ ಬಿಸ್ನೆಸ್ ಹೇಗ್ ನಡೀತಾ ಇದೆ? ಅಪ್ಪಾಜಿ ನಿಮ್ಮ ಅನುಗ್ರಹದಿಂದ ಚೆನ್ನಾಗ್ತಾ ಇದೆ ಅಪ್ಪಾಜಿ. ನೋಡಿ, ಇದೇ ತಪ್ಪು ಮಾಡ್ತಾ ಇರೋದು. ನಿಮ್ಮ ಅನುಗ್ರಹದಿಂದ ಅಂತ ಹೇಳ್ಬಾರ್ದು, ರಾಯರ ಅನುಗ್ರಹದಿಂದ ಅಪ್ಪಾಜಿ ಚೆನ್ನಾಗ್ ಆಗ್ತಾ ಇದೆ ಅಂತ ಹೇಳ್ಬೇಕು. ಅಪ್ಪಾಜಿ ನೀವೇ ಎಲ್ಲ ನಮಗೆ. ನಿಮ್ ಬಿಟ್ರೆ ಯಾರಿದ್ದಾರೆ ಅಪ್ಪಾಜಿ ನಮಗೆ. ನೀವು ನೀವು ಮತ್ತ ನಿಮ್ಮ ಸ್ನೇಹಿತರು ಶ್ರೀಶೈಲ ಅವರು ಒಂದ್ಸಲ ನಾನು ಕೇದಾರ್ನಾಥಕ್ಕೆ ಹೋಗುವಂತ ಸಂದರ್ಭದಲ್ಲಿ ನನ್ನ ಹೌದಪ್ಪಾಜಿ. ಒಟ್ಟಿಗೆ ಮೀಟ್ ಮಾಡಕಂತಂದು ಸುಮಾರು ಕಿಲೋಮೀಟರ್ ಬಂದಿದ್ರಿ ನೀವು. ಹೌದಪ್ಪಾಜಿ. 1000 ಕಿಲೋಮೀಟರ್ ಆಗಿತ್ತು. ಎಷ್ಟು ಕಿಲೋಮೀಟರ್ ಬಂದಿದ್ರಿ? 500 ಕಿಲೋಮೀಟರ್ ಅಪ್ಪಾಜಿ. ಅಪ್ ಅಂಡ್ ಡೌನ್ 1000 ಆಗತ್ತಾ ನಿಮ್ಗೆ ನಿಮ್ಮೂರಿಗೆ? ಒಂದ್ ಸಾವಿರ ಆಗುತ್ತೆ ಅಪ್ಪಾಜಿ. ಅಷ್ಟು ಕಿಲೋಮೀಟರ್ ಇಂದ ಹ್ಮ್ ಬಂದು ನೀವೊಂದು ಹ್ಮ್ ಸೇವೆ ಮಾಡಿದ್ದೀರಿ ನನಗೆ. ಆ ಸೇವೆ ಇನ್ನೂ ಮರ್ತಿಲ್ಲ ನಾನು.
ಹೌದಪ್ಪಾಜಿ ನೀವು ಹೌದಪ್ಪ ಅದನ್ನ ಏನು ಅದ್ಭುತವಾಗಿ ಸೇವೆ ಮಾಡಿದ್ರಿ ಅಂದ್ರೆ ಅವತ್ತು ನನಗೆ ಮಸಾಜ್ ಮಾಡ್ಲಿಲ್ಲ ಸ್ವಾಮಿ, ನೀವು ಗುರು ರಾಘವೇಂದ್ರ ಹೌದು ಸ್ವಾಮಿ ಅವರಿಗೆ ಮಾಡಿದ್ದೀರಾ. ಹೌದು ಯಾಕಂದ್ರೆ ಆಯ್ತು ನಾನು ಆ ಕ್ಷಣದಲ್ಲಿ ಹೋಗುವಂತ ಸಂದರ್ಭದಲ್ಲಿ ನನ್ನ ಕಾಲು ತುಂಬಾ ನೋವು ಇರ್ತಾ ಇತ್ತು. ಆ ಕಲ್ಲು ಹೌದಪ್ಪ ಹದಗ್ ಆಗ್ಬಿಟ್ಟಿತ್ತು, ನಡೆದು 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 ನಡೆದು. ಅದನ್ನ ಎಣ್ಣೆ ಹ್ಞೂನಪ್ಪಾಜಿ ಹಚ್ಚಿ ಮಸಾಜ್ ಮಾಡಿದ್ರಿ ಸ್ವಾಮಿ, ನನಗೆ ಬಹಳ ಆನಂದವಾಯ್ತು. ಆದ್ರೆ ರಾಯರೇ, ನಾನು ಏನಾದ್ರು ತಪ್ಪು ಮಾಡಿದಿನಾ ತಂದೆ ಅಂತ ಕೇಳಿದಾಗ, ನೀನ್ ಚಿಂತಿಸಬೇಡ ಕಂದ, ನಿನ್ನ ಪ್ರಯಾಣ ನೀನು ಪ್ರಾರಂಭ ಮಾಡು. ನಿನಗ್ ಮಾಡಿಲ್ಲ, ಅವರು ನನಗ್ ಮಾಡಿದ್ದಾರೆ ಅಂತ ಸೂಚನೆ ಕೊಟ್ರು. ಅವತ್ತು ಹೌದಪ್ಪಾಜಿ ಮಾಡದಂತ ಸಂದರ್ಭದಲ್ಲಿ ಅವತ್ತು ನಾನು ನಿಮಗೆ ಒಂದು ಕೈಯಿಂದ ನಾನು ನಿಮ್ಗೆ ಏನ್ ಕೊಟ್ಟೆ? ಹೌದಪ್ಪಾಜಿ ಏನ್ ಕೊಟ್ಟೆ? ಅದು ಪ್ರಸಾದ ಕೊಟ್ಟಿದ್ರಿ ಕಾಣಿಕೆ ದುಡ್ಡು ಅದು ಕೊಟ್ರಿ ಬಿಡಿ, ಅದು ಅಪ್ಪಾಜಿ ದುಡ್ಡು ಬೇಡ, ಅದನ್ನ ಬಿಡಿ, ದುಡ್ಡು ಕೊಟ್ಟಿದ್ದೆ ಅದಲ್ಲ ನಾ ಹೇಳ್ತಾರೆ. ಬೇರೆ ಏನ್ ಕೊಟ್ಟೆ? ಅದು ಒಂದು ಇದನ್ನ ಕೊಟ್ರಪ್ಪ ಇಬತ್ತಿ ಉಂಡೆ ಅಂತ ಅದೇನೋ ಕೊಟ್ರು ಅದಲ್ಲ, ಅದನ್ನ ಬಿಡಿ, ಅದು ಆಯ್ತು. ಮತ್ತೆ ಇನ್ನೊಂದು ಕೊಟ್ಟೆ ನಾನು ನಿಮ್ಮ ಬಿಸ್ನೆಸ್ಗೋಸ್ಕರ. ಹ್ಞೂನಪ್ಪಾಜಿ ಅಗರಬತ್ತಿ ಕೊಟ್ರಪ್ಪಾಜಿ ನಾವು ಅದು ನಾನು ಯಾಕೆ ಸ್ವಾಮಿ ನೀವು ಮರ್ತ್ ಬಿಟ್ಟಿದ್ದೀರ? ನಾನು ಯಾವತ್ತೂ ಇಲ್ಲ ಮರ್ತಿಲ್ಲ ನಿಮ್ದು. ಹೌದಪ್ಪಾಜಿ ನಮ್ ಆ ಕಡೆಯಿಂದ ಅಗರಬತ್ತಿ ಇಟ್ಕೊಂಡು ಹಾಗೆ ಖರ್ಚು ಮಾಡಿದ್ದೀರಾ, ಅದನ್ನ ಏನು ಬೇರೆಯವ್ರು ಕೊಟ್ಬಿಟ್ಟಿದ್ದೀರಾ? ಇಲ್ಲಪ್ಪಾಜಿ ನನ್ನ ಹತ್ರನೇ ಇದೆ ಅಪ್ಪಾಜಿ ಅದನ್ನ ಹಾಗೆ ಹಾಗೆ ಇದೆನಾ? ಹಾಗೆ ಇದೆ ಅಪ್ಪಾಜಿ ನನ್ನ ಹತ್ರ ಇದೆ ಮುಂಚೆ ಬಿಸ್ನೆಸ್ ಹೇಗಿತ್ತು, ನಾನು ಕೊಟ್ಟ ಮೇಲೆ ಬಿಸ್ನೆಸ್ ಹೇಗಾಗ್ತಾ ಇದೆ? ಅಪ್ಪಾಜಿ ಅನುಗ್ರಹ ಹೆಚ್ಚಾಗ್ತಾ ಇದೆ ಅಪ್ಪಾಜಿ ಇನ್ನು ಹೆಚ್ಚಾಗ್ತಾ ಇದೆನಾ? ಹೆಚ್ಚಾಗ್ತಾ ಇದೆ ಅಪ್ಪಾಜಿ ಬಿಸ್ನೆಸ್ ಚೆನ್ನಾಗ್ತಾ ಇದೆ ಅಪ್ಪಾಜಿ ಆಯ್ತು, ಅದನ್ನ ಯಾವತ್ತೂ ಖರ್ಚು ಮಾಡ್ಕೊಳಕ್ ಹೋಗ್ಬೇಡಿ. ಅದನ್ನ ಇಲ್ಲ ಸದಾ ಅಪ್ಪಾಜಿ ಕಾಲ ನಿಮ್ಮ ಹತ್ರ ಇಟ್ಕೊಳ್ಳಿ. ಖಂಡಿತ ನಿಮ್ಗೆ ಅನುಗ್ರಹ ಆಗುತ್ತೆ ಸ್ವಾಮಿ. ರಾಯರ್ನ ಹೌದಪ್ಪಾಜಿ ನಂಬಿದ್ದೀರಾ ನೀವು. ನೀವು ಮನುಷ್ಯರ ಪಾದ ಹಿಡಿಬೇಡಿ, ರಾಯರ್ ಪಾದ ಹಿಡಿದು ಬಿಟ್ರೆ ಸಾಕು. ನಿಮ್ನೆಲ್ಲೋ ಕರ್ಕೊಂಡು ಹೋಗ್ಬಿಡ್ತಾರೆ ರಾಯರು. ಹೌದಪ್ಪಾಜಿ ಹೌದಪ್ಪಾಜಿ ಅದಕ್ಕೆ ಇವತ್ತು ಮನುಷ್ಯರು ತುಳಿಬಹುದು ಸ್ವಾಮಿ. ನಾನು ಧ್ವನಿ ಮುಖಾಂತರಲ್ಲೇ ಹೇಳ್ತಾ ಇದ್ದೀನಿ. ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರ ಬಗ್ಗೆ ಮಾತಾಡ್ತಾ ಇಲ್ಲ, ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಾನು ಗುರುಗಳಲ್ಲ. ಪ್ರತಿ ಒಂದೊಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ನಾನು ದೇವರು ಅಲ್ಲ, ಗುರುಗಳಲ್ಲ, ನಾನು ನಿಮ್ಮ ಹಾಗೆ ರಾಯರ ಭಕ್ತ ಇಲ್ಲಿ. ಹ್ಞೂ ಅಪ್ಪಾಜಿ ಆದ್ರೆ ಇವತ್ತು ನುಡಿದಂತ ಮಾತನ್ನು ಸತ್ಯವನ್ನು ಮಾಡ್ತಾ ಇದಾರಂದ್ರೆ, ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದಂತ ವ್ಯಕ್ತಿ ಯಾವತ್ತಿಗೂ ಸೋಲಿಲ್ಲ ಅನ್ನುವುದಕ್ಕೆ ಸಾಕ್ಷಿ ಕೂಡ ನಾನೇ. ಹೌದಪ್ಪಾಜಿ ಅದಕ್ಕೆ ರಾಯರ್ನ ನಂಬಿ, ಖಂಡಿತ ಒಳ್ಳೇದಾಗತ್ತೆ. ಇವತ್ತು ನಾನು ನಿಮ್ಗೆ ಇನ್ನೂ ಒಂದು ಪವರ್ಫುಲ್ ಆಗಿರೋ ವ್ರತವನ್ನು ತಿಳಿಸ್ಕೊಡ್ತೀನಿ. ಆ ವ್ರತದಲ್ಲಿ ನೀವು ಪೂಜೆ ಮಾಡಿ. ಹ್ಞೂನಪ್ಪಾಜಿ ನೀವು ಮಾಡ್ತೀರಾ, ನಿಮ್ಮ ಶ್ರೀಮತಿ ಅವ್ರು ಮಾಡ್ತಾರಾ? ನಾನಾದ್ರೂ ಮಾಡ್ತೀನಿ ಅವಳಾದ್ರೂ ಮಾಡ್ತಾಳೆ ಅಪ್ಪಾಜಿ ಹೌದಾ? ಆಯ್ತು ಹ್ಞೂನಪ್ಪ ಸ್ವಾಮಿ, ನಾನು ಇನ್ನೂ ಒಂದು ವ್ರತವನ್ನು ತಿಳಿಸ್ಕೊಡ್ತೀನಿ. ಅದೇ ಹ್ಞೂನಪ್ಪ ರೀತಿಯಾಗಿ ಕರೆಕ್ಟ್ ಆಗಿ ನಾನು ಟೈಮಿಂಗ್ಸ್ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡ್ಬೇಕು. ಯಾಕಂದ್ರೆ ನೀವು ಹ್ಞೂನಪ್ಪಾಜಿ 6 ಗಂಟೆ 7 ಗಂಟೆಗೆ ಮಾಡೋದು ಬೇಡ, 8 ಗಂಟೆಗೂ ಹ್ಞೂನಪ್ಪಾಜಿ ಮಾಡೋದು ಬೇಡ. ನೀವು ಅವತ್ತಿನ ಹ್ಞೂನಪ್ಪ ದಿನದಲ್ಲಿ ಗುರುವಾರ ಬಂತಮ್ಮ, ರಾಯರ ವಾರ ದಿನ ಬಂತಮ್ಮ, ಅವತ್ತಿನ ದಿನದಲ್ಲಿ ಬೇಗ ಎದ್ದು ನಿಮ್ಮ ಮನೇಲಿ ಹಬ್ಬದ ತರ ರಾಯರಿಗೆ ಹ್ಞೂನಪ್ಪಾಜಿ ಹೂವಿನ ಅಲಂಕಾರ ಮಾಡಿ, ತುಳಸಿವನ್ನು ಹಾಕಿ ಪೂಜೆ ಮಾಡೋದ್ರಿಂದ ಮನ ಹ್ಞೂನಪ್ಪ ಶಾಂತಿ, ನೆಮ್ಮದಿ, ಹಣಕಾಸಿನ ವಿಚಾರದಲ್ಲಿ ಎಷ್ಟು ಅದ್ಭುತವಾಗಿ ನಿಮ್ಗೆ ಅನುಗ್ರಹ ಆಗುತ್ತೆ ಅಂದ್ರೆ. ನೋಡಿ, ಹ್ಞೂನಪ್ಪಾಜಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ವ್ರತ ಬಂದಿದೆ. ಒಬ್ಬೊಬ್ಬರಿಗೆ ಹ್ಞೂನಪ್ಪಾಜಿ ಒಂದೊಂದು ದೀಪದಲ್ಲಿ ಅವ್ರದ್ದು ಚೆಕ್ ಮಾಡಿದಾಗ ಎಷ್ಟು ದೀಪ ಹಚ್ಚಬೇಕು ಅನ್ನೋದು ಮುಖ್ಯ ಇರಬೇಕು ಇದರಲ್ಲಿ. ಆ ಹ್ಞೂನಪ್ಪಾಜಿ ದೀಪವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಷ್ಟು ಹ್ಞೂ ಪೂಜೆ ಮಾಡಿದ್ರೆ ಸಾಕು, ನಿಮ್ಗೆ ಆಯ್ತಪ್ಪಾಜಿ ಖಂಡಿತ ಅನುಗ್ರಹ ಆಗುತ್ತೆ. ಈ ಸಲ ನಿಮ್ಗೆ ಹೆಣ್ಣು ಮಗು ನೆನಪಿರ್ಲಿ, ಹ್ಞೂ ಈ ಮಾತು ಹೇಳ್ತಾ ಹ್ಞೂನಪ್ಪಾಜಿ ಇದ್ದೀನಿ. ಗಂಡು ಹ್ಞೂನಪ್ಪಾಜಿ ಮಗು ಆದ್ರೂ ಸ್ವೀಕರಿಸ್ಕೋಬೇಕು, ಹೆಣ್ಣು ಮಗು ಆದ್ರೂ ಸ್ವೀಕರಿಸ್ಕೋಬೇಕು. ಅಪ್ಪಾಜಿ ನೀವು ಈ ಯಾವ ಸಲ ಅಲ್ಲ, ಈಗ ಅಲ್ಲಪ್ಪಾಜಿ ಮುಂಚೆ ಗಂಡು ಮಗು ಓಕೆ ಇರ್ಲಿ, ಈ ಸಲ ನಿಮ್ಗೆ ಹೆಣ್ಣು ಮಗು. ಆದ್ರೆ ನಿಮ್ಗೆ ಹೆಣ್ಣು ಹ್ಞೂನಪ್ಪಾಜಿ ಮಗು ಬೇಕಾ, ಗಂಡು ಮಗು ಬೇಕಾ? ಅಪ್ಪಾಜಿ ನೀವು ಯಾವ್ದು ಕೊಟ್ಟು ಪ್ರಸಾದ ಆಗಿರ್ತದೆ ರಾಯರ ಸ್ವಾಮಿ, ನಮ್ದು ಏನಿಲ್ಲ. ನಾನು ಈ ಹ್ಮ್ ತರದಲ್ಲಿ ಮಾಡಿ ಪೂಜೆನ, ರಾಯರ್ನ ಇಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ನಿಮ್ಗೆ ಅನುಗ್ರಹ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಇವತ್ತು ಎಷ್ಟೋ ಜನಗಳಿಗೆ 10 ವರ್ಷ, 15 ವರ್ಷ, 20 ವರ್ಷ ಮಕ್ಕಳಾಗ್ಲಾರ್ದೆಲ್ಲರಿಗೂ ಮಕ್ಕಳಾಗಿದೆ. ಹೌದಪ್ಪಾಜಿ ಅದಕ್ಕೆ ರಾಯರ್ನ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅವ್ರಿಗೆ ಬೇಗ ಅನುಗ್ರಹ ಆಗುತ್ತೆ. ಅರ್ಧ ಮನಸ್ಸಿನಲ್ಲಿ ಪೂಜೆ ಮಾಡಬಾರ್ದು. ಭಕ್ತಿಯಿಂದ ಹ್ಞೂ ರಾಯರೇ ನೀವಿದ್ದೀರಾ ಅಂತ ಹೇಳಿಕೊಂಡು ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡಿದ್ರೆ ಸಾಕು, ರಾಯರು ಅನುಗ್ರಹ ಮಾಡ್ತಾರೆ. ನಾನು ಎಷ್ಟು ದೀಪ ಹೌದಪ್ಪಾಜಿ ಬರುತ್ತೆ ಅಂತ ನಿಮ್ಗೆ ತಿಳಿಸಿಕೊಡ್ತೀನಿ. ನನಗೆ ನಿಮ್ಮದು ಡೇಟ್ ಆಫ್ ಬರ್ತ್ ಅನ್ನು ಕಳಿಸಿಕೊಡಿ ಇವಾಗ. ನಾನು ನಿಮ್ಗೆ ಹ್ಞೂ ಅಷ್ಟು ಪೂಜೆ ಮಾಡಿದ್ರೆ ಸಾಕು, ಅನುಗ್ರಹ ಆಗುತ್ತೆ. 9 ವಾರದಲ್ಲಿ ನೀವು 10 ವರ್ಷ 20 ವರ್ಷ ಮಕ್ಕಳಾಗ್ಲಾರ್ದೆಲ್ಲರೂ. ಎಷ್ಟು ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಸ್ವಾಮಿ? 12 ವರ್ಷ ಆಯ್ತಪ್ಪಾಜಿ ನಮ್ದು 12 ವರ್ಷ. ಈ ಸಲ ನಿಮ್ಗೆ ಹ್ಮ್ ಹೆಣ್ಣು ಮಗು ಬರುತ್ತೆ. ಹಾ, ಹ್ಞೂನಪ್ಪಾಜಿ ಆಗ್ಲಿ ಅಪ್ಪಾಜಿ ನಿಮ್ಮ ಅನುಗ್ರಹದಿಂದನೇ ಆಗ್ಬೇಕಪ್ಪಾಜಿ ರಾಯರಿದ್ದಾರೆ. ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ನೀವು ಮತ್ತು ಹ್ಞೂನಪ್ಪಾಜಿ ದಂಪತಿಗಳು, ನೀವು ನಿಮ್ಮ ಶ್ರೀಮತಿ ಹೋಗಿ ಬಂದ್ರೆ ಬೇಗ ಅನುಗ್ರಹ ಆಗುತ್ತೆ ಸ್ವಾಮಿ. ಅತಿ ಶೀಘ್ರದಲ್ಲೇ ಹೋಗ್ತೀವಿ ಅಪ್ಪಾಜಿ ನಾವು ಆಯ್ತು, ಹೋಗಿ ಬನ್ನಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ 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 ಶ್ರೀರಾಮ್. ಶ್ರೀರಾಮ್ ವಿಡಿಯೋ ಜೈ ಶ್ರೀರಾಮ್ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಬೇಗ ನಮ್ಗೆ ಅನುಗ್ರಹ ಮಾಡ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ.